ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಇವತ್ತು ನಾನು ಈಸಿಯಾಗಿ ಬೇಗ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಪುದೀನ ರೈಸ್ ಬಾತ್ ಹೇಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಅರ್ಧ ಕಟ್ಟಷ್ಟು ಪುದೀನ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನ ಇಳ್ಕೊಳ್ಳೋಕೆ ಬಿಟ್ಬಿಡಿ. ನೀರು ಇಳ್ಕೊಂಡಾದ್ಮೇಲೆ ಎಲ್ಲ ನೀರೆಲ್ಲ ಇಳಿದಾದ್ಮೇಲೆ ಫ್ರೈ ಮಾಡ್ಕೊಳ್ಳಿ. ಡೈರೆಕ್ಟ್ ಪ್ಯಾನ್ಗೆ ಹಾಕಿದ ತಕ್ಷಣ ಆಯಿಲ್ ಹಾಕೊಂಡು ಫ್ರೈ ಮಾಡಬಾರ್ದು. ಫಸ್ಟ್ ಹಾಗೆ ಫ್ರೈ ಮಾಡಿ ಎಲೆ ಮೇಲೆಲ್ಲ ನೀರನ್ನು ಇರುತ್ತೆ ಅದೆಲ್ಲ ಹೋದ್ಮೇಲೆ ಡ್ರೈ ಆದಮೇಲೆ ಆಯಿಲ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡದೆ ಹಾಗೇನೂ ಕೂಡ ಮಾಡ್ಬೋದು, ಬಟ್ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಪುದೀನ ಸ್ಮೆಲ್ ಸ್ವಲ್ಪ ಜಾಸ್ತಿ ಇರುತ್ತಲ್ವಾ, ಸ್ಮೆಲ್ ಸ್ವಲ್ಪ ಕಮ್ಮಿನೂ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಥರನೂ ಕೂಡ ಟ್ರೈ ಮಾಡಿ ನೋಡಿ, ಯಾರೆಲ್ಲ ಆ ಥರ ಮಾಡ್ತೀರಾ ಅನ್ನೋರು. ಫ್ರೈ ಮಾಡಿರೋಂಥ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ, ಹಾಗೆ 1 ಕಪ್ಪಷ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ. ಹುಣಸೆಹಣ್ಣು ಬೇಕಂದ್ರೆ ಹುಣಸೆಹಣ್ಣು ಹಾಕೊಳ್ಳಿ, ಟೊಮೆಟೊ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ. ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕೊಂಡಿದ್ದೀನಿ, 4ರಿಂದ 5 ಹಸಿಮೆಣಸಿನಕಾಯಿ, 2 ಲವಂಗ, ಹಾಗೆ ಸ್ವಲ್ಪ ಚಕ್ಕೆ, ಹಾಗೆ 1 ಏಲಕ್ಕಿ ಹಾಕೊಂಡಿದ್ದೀನಿ. ಕಾಳು ಮೆಣಸಿದ್ರೆ ಕಾಳು ಮೆಣಸು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಗರಂ ಮಸಾಲ ಪೌಡರು, ಧನಿಯಾ ಪೌಡರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತಾ ಇದ್ದೀನಿ. ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬೇಗ ಆಗುತ್ತೆ ರೆಸಿಪಿ ಇದು. ಈಗ ನೋಡಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗಿದೆ. ಇದನ್ನ ನಾನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ. 4ರಿಂದ 5 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. 1 ದೊಡ್ಡದು ಈರುಳ್ಳಿಯನ್ನು ಸ್ಲೈಸ್ ಮಾಡಿರೋಂಥ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಆನಿಯನನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಆಯಿಲ್ ಫ್ರೈ ಆಯಿತು ಅನ್ನೋದಾಗ ಪೀಸ್ ಹಾಕೊಳ್ಳಿ. ಅಂದರೆ ಬಟಾಣಿ ಕಾಳು, ಹಸಿ ಬಟಾಣಿ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಕಾಳು ಇರಲಿಲ್ಲ ಅಂತಂದರೆ ರಾತ್ರಿ ನೆನೆಸಿಟ್ಕೊಂಡಿರೋವಂಥ ಬಟಾಣಿ ಕಾಳನ್ನೇ ನೆನೆಸಿಟ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಕಡಲೆಕಾಳು, ನೆನೆಸಿಟ್ಟಿರೋಂಥ ಕಡಲೆಕಾಳು ಕೂಡ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನಾನು ರುಬ್ಕೊಂಡಿರೋವಂಥ ಮಸಾಲ ಏನಿತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಒಗ್ಗರಣೆನಲ್ಲೇ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ವಾಶ್ ಮಾಡ್ಕೊಂಡಿರೋವಂಥ ಅಕ್ಕಿನ ಹಾಕ್ಕೊಳ್ಳಿ. ಸ್ವಲ್ಪ ಅದು ಫ್ರೈ ಆದಮೇಲೆ ನಾನಿಲ್ಲಿ ಬಂದುಬಿಟ್ಟು 1/4 ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಅಕ್ಕಿಯನ್ನು 2 ಸರಿ ಹಾಕ್ಕೊಳ್ಳಿ. ಇದನ್ನೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಾನು 1/4 ಕಪ್ಪಷ್ಟು ಅಕ್ಕಿಗೆ 3 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟಾಗೆ ಬರಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು ರೈಸ್ ಬಾತ್ಗೆ. ತುಂಬ ಡ್ರೈ ಥರ ಇದ್ದರೆ ರೈಸ್ ಬಾತ್ ಚೆನ್ನಾಗಿರೋದಿಲ್ಲ. ನಾನು 3 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ 1/4 ಕಪ್ಪಷ್ಟು ಅಕ್ಕಿಗೆ. ಇದು 3ರಿಂದ 4 ಜನ ತಿನ್ಬೋದು ಆರಾಮಾಗಿ. ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು 2 ವಿಷಲ್ಸ್ ಹಾಕ್ಕೊಂಡ್ರೆ ಸಾಕು, ಆರಾಮಾಗಿ ಬರುತ್ತೆ. ಇದಕ್ಕೆ ನಾನು ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಕಾಂಬಿನೇಷನ್ ಆಗಿ, ಕಾಯಿ ಚಟ್ನಿ. ಪುದೀನ ರೈಸ್ ಬಾತ್ ನಾನು ತೋರಿಸ್ತಾ ಇರೋದು. ಪುದೀನ ರೈಸ್ ಕೂಡ ಇದೆ. ಪುದೀನ ಸೊಪ್ಪನ್ನು ಹಾಗೆ ಡೈರೆಕ್ಟಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಬಿಟ್ಟು ಮಸಾಲೆ ಎಲ್ಲ ಹಾಕಿ ಡೈರೆಕ್ಟ್ ಅನ್ನನ ಕಲಸಿ ಕೂಡ ಮಾಡ್ತಾರೆ. ಅದು ಕೂಡ ಈಸಿಯಾಗಿ ಬೇಗ ಆಗುತ್ತೆ. ಇದು ರೈಸ್ ಬಾತ್ ಇಷ್ಟಪಡೋರು ರೈಸ್ ಬಾತ್ ಈ ಥರ ಮಾಡ್ಕೊತೀನಿ, ಪುದೀನ ರೈಸ್ ಬಾತು. ಹಾಗೆ ಒಗ್ಗರಣೆಯಲ್ಲಿ ಟೈಮ್ ಇರಲ್ಲ, ಬೇಗ ಆಗಬೇಕು ಅಂದರೆ ಆ ಥರನೂ ಕೂಡ ಮಾಡ್ಬೋದು. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನೋಡಿ, ರೈಸ್ ಬಾತ್ ಕರೆಕ್ಟ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿತ್ತು, ಒಳ್ಳೆ ಹದಕ್ಕೆ ಬಂದಿತ್ತು. ತುಂಬ ಗಟ್ಟಿಗೂ ಅಲ್ಲ, ತುಂಬ ಮೆದುವೂ ಅಲ್ಲ, ಅದೇ ಥರನೇ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿತ್ತು. ಇದಕ್ಕೆ ಹಾಗೆ ಚಟ್ನಿ ಕೂಡ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿ. ಬೇರೆ ಥರ ಮಾಡ್ತಾ ಇದ್ದರೆ ಈ ಥರನೂ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಸೆಕೆಂಡ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು, ಲೆಮನ್ ರೈಸ್ ತುಂಬಾ ಒಬ್ಬೊಬ್ಬರು ಒಂದೊಂದು ಥರ ವೆರೈಟಿಯಲ್ಲಿ ಮಾಡ್ತಾರೆ. ಇದು ಕೂಡ ಈಸಿಯಾಗಿ ಬೇಗ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ. ನಾನು ಲೆಮನ್ ರೈಸ್ ಮಾಡೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನಾನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ತಾ ಇಲ್ಲ, ಹಾಗೆ ತರಿಯಾಗಿ ಡ್ರೈ ರುಬ್ಕೊಳ್ತಾ ಇದ್ದೀನಿ. ಈ ರುಬ್ಕೊಂಡಿರೋದನ್ನು ಒಗ್ಗರಣೆಯಲ್ಲಿ ಹಾಕ್ಕೊಂಡ್ರೆ ಆಗೋಯ್ತು, ಈಸಿಯಾಗಿ ಬೇಗ ಆಗುತ್ತೆ. ಒಗ್ಗರಣೆಗೆ ನಾನು 4ರಿಂದ 5 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆಬೇಳೆ, ಶೇಂಗಾ, ಹಾಗೆ ಉದ್ದಿನಕಾಳು ಇಷ್ಟ ಹಾಕ್ಕೊಂಡು, ಹಾಗೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಳೆಕಾಳು ಎಲ್ಲದೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಳ್ಳಿ. ಚಿಕ್ಕದಾಗಿ ಸ್ಲೈಸ್ ಮಾಡಿರುವಂಥ ಆನಿಯನ್ ಮತ್ತು ಕರಿಬೇವೆಲ್ಲ ಹಾಕ್ಕೊಳ್ಳಿ. ಲೆಮನ್ ರೈಸು ಬಂದುಬಿಟ್ಟು ಚಿತ್ರಾನ್ನ ಆಗಲಿ, ಲೆಮನ್ ರೈಸ್ ಆಗಲಿ, ಯಾವುದೇ ಆಗಲಿ ಬೇಗ ಆಗುತ್ತೆ. ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅವ್ರಿಗೆಲ್ಲ ಮನೇಲೇ ಎಲ್ಲ ಕೆಲಸ ಮಾಡಿಕೊಂಡು ಮಕ್ಕಳು ರೆಡಿ ಮಾಡಿಕೊಂಡು ಬೇಗ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ಕೆಲಸನೂ ಮಾಡಿಕೊಂಡು ಲೆಂತಿ ಆಗಿರುವಂಥ ರೆಸಿಪೀಸನ್ನು ಮಾಡೋದಕ್ಕೆ ಆಗೋದಿಲ್ಲ. ಅವರಿಗೆಲ್ಲ ಇದು ಈಸಿಯಾಗಿ ಬೇಗ ಮಾಡ್ಬೋದು. ಅದು ನಮ್ಮ ಮನೇಲಿ ವಾರಕ್ಕೆ 2ರಿಂದ 3 ದಿನ ಲೆಮನ್ ರೈಸು ಅಥವಾ ಚಿತ್ರಾನ್ನ ಮಾಡ್ತಾನೇ ಇರ್ತೀವಿ. ಈಸಿಯಾಗಿ ಬೇಗ ಆಗುತ್ತೆ. ಬಟ್ ಟೇಸ್ಟ್ ಮಾತ್ರ ತುಂಬ ಜನ ಚಿತ್ರಾನ್ನ ಇಷ್ಟಪಡ್ತಾರೆ.
ಲೆಮನ್ ರೈಸ್ ಆಗಲಿ, ಚಿತ್ರಾನ್ನ ಆಗಲಿ ತುಂಬ ಜನ ಇಷ್ಟಪಡ್ತಾರೆ. ಸೊ ನೀವು ಕೂಡ ಬೇರೆ ಥರ ಮಾಡ್ತಾ ಇದ್ರೆ ಈ ಥರ ಟ್ರೈ ಮಾಡಿ ನೋಡಿ. ಸೊ ನಾನು ರುಬ್ಕೊಂಡಿರುವಂಥ ಮಸಾಲ ಹಾಗೆ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ಆಗೋಯ್ತು, ಬೇಗ ಆಗೋಗುತ್ತೆ. ಹಾಗೆ ಟೊಮೊಟೊ ಹೆಚ್ಚಕ್ಕಾಗಲ್ಲ ಅನ್ನೋರು ಚಿತ್ರಾನ್ನಕ್ಕೆ ಲೆಮನ್ ರೈಸ್ ಕೂಡ ಲೆಮನ್ ಹಾಕೊಂಡು, ಲೆಮನ್ ಜ್ಯೂಸ್ ಹಾಕೊಂಡು ಲೆಮನ್ ರೈಸ್ ಮಾಡ್ಬೋದು. ಈಸಿಯಾಗಿ ಬೇಗ ಆಗುತ್ತೆ. ಟೊಮೊಟೊ ಕಟ್ ಮಾಡೋದಕ್ಕೂ ಟೈಮ್ ಇರಲ್ಲ ಅನ್ನೋರು ಲೆಮನ್ ಜ್ಯೂಸ್ ಹಾಕೊಂಡು ನಾನು ಲೆಮನ್ ರೈಸ್ ಫಿನಿಶ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬಿಸಿ ಅನ್ನ ಹಾಕೊಂಡು ಗೊಜ್ಜು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡು ಕಲಿಸ್ಕೊಂಡು ಟೇಸ್ಟ್ ಮಾಡಿ ನೋಡಿ. ಸೊ ಕೆಲವೊಂದು ರೆಸಿಪಿಗಳು ತುಂಬ ಮನಸ್ಸಿಗೆ ಇಷ್ಟ ಆಗಿರುತ್ತೆ, ಬಾಯಿಗೂ ಕೂಡ ತುಂಬ ರುಚಿ ಕೊಡುತ್ತೆ. ಅದರಲ್ಲಿ ಚಿತ್ರಾನ್ನ ಅಥವಾ ಲೆಮನ್ ರೈಸ್ ಅದು ಕೂಡ ತುಂಬ ಜನಕ್ಕೆ ಒಂದು. ಸೊ ನಮ್ಮ ಮನೇಲೂ ಕೂಡ ತುಂಬ ಇಷ್ಟಪಟ್ಟು ತಿಂತೀವಿ ಲೆಮನ್ ರೈಸು. ಸೊ ಇದಕ್ಕೆ ನಾನು ಉಪ್ಪಿನಕಾಯನ್ನ ಸೈಡ್ ಡಿಶ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ಇದ್ದರೆ ಚಟ್ನಿ ಕೂಡ ನೀವು ಮಾಡ್ಕೋಬೋದು. ಸೊ ಇದೆಲ್ಲ ರೆಸಿಪೀಸ್ ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ ಯೂಟ್ಯೂಬರ್ಸನ್ನು ಎಲ್ಲರನ್ನೂ ಕೂಡ ನೋಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ, ಅವರನ್ನು ಕೂಡ ಸ್ವಲ್ಪ ಬೆಳೆಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.